ನಾನು ಇವತ್ತು ಬೆಳಗ್ಗೆ ಎದ್ದು ಗಾಡಿ ಎಲ್ಲ ತೊಳ್ಕೊಂಡು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಗೊಂಡು ನಾನು ನಮ್ಮಮ್ಮ ರೆಡಿಯಾಗಿ ರಾಮನಗರ ಬಸ್ ಸ್ಟ್ಯಾಂಡ್ ಹೋದ. ನನ್ನ ಮಗ ನನ್ನ ಹೆಂಡತಿ ನಮ್ಮ ಅತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿದ್ರು. ಅವ್ರನ್ನ ಕರ್ಕೊಂಡು ನಾವು ಹೋಗ್ಬೇಕಾದ್ರೆ ನಮ್ಮ ಮಾದೇ ರಿಷಿ ಬಂದರು. ಅವರು ಪಾಪನೆಲ್ಲ ಮಾತಾಡ್ಸಿದ್ರು. ನಮ್ಮ ಮನೆ ದೇವರು ಶ್ರೀ ಮಂಚಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನ ಬಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಟಿ ಚನ್ನಪುರ ಗ್ರಾಮದಲ್ಲಿ ದೇವಿ ನೆಲೆಸಿದ್ದಾರೆ. ಇವತ್ತು ನನ್ನ ಮಗನಿಗೆ ಉಟ್ಕುಲು ತೆಗಿಸ್ಬೇಕಾಯ್ತು. ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಉಟ್ಕುಲು ತೆಗಿಸ್ಕೊಂಡು ಅಂತ ಬಂದಿದ್ದೀವಿ. ಪೂಜಾರ ಹತ್ತಿರು ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡ್ತಾ ಇದ್ರು. ನನ್ನ ಮಗನ ಈಚೆ ಕರ್ಕೊಂಡು ಆಟ ಆಡಪ್ಪ ಅಂದ್ರೆ ಅವ್ನು ಗಂಟೆ ಎಲ್ಲ ಆಡಿಸ್ತಿದ್ದ. ದೇವಸ್ಥಾನದಲ್ಲಿ ದೇವರಿಗೆಲ್ಲ ಅಲಂಕಾರ ಆದ್ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. ನಾವು ಪೂಜೆಗೆ ಹೋದ್ವು. ಪೂಜೆ ಎಲ್ಲ ಆಯ್ತು. ಅದಾದ್ಮೇಲೆ ನನ್ನ ಮಗನಿಗೆ ಉಟ್ಕೂದ್ಲು ತೆಗೆದ್ರು. ಕೆಲವರು ಹೂವು ಕೇಳ್ತಾ ಇದ್ರು. ಅಷ್ಟರಲ್ಲಿ ನನ್ನ ಗಾಡಿಗೆ ಪೂಜೆ ಮಾಡ್ತಾರಂತ ಆಟಗೆಲ್ಲ ಪೂಜೆಯನ್ನು ಮಾಡಿಸ್ತಾರೆ. ಮಂಚಮ್ಮನ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಂಡು ಮಷ್ಟಮ್ಮನ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಮಷ್ಟಮ್ಮನ ದೇವಸ್ಥಾನ ಕಡೆಗೆ ಹೋದ. ಮಷ್ಟಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ತಿನ್ಕೊಂಡು ನಾವು ನಮ್ಮೂರ ಕಡೆ ಹೋಗ್ತಾ ಇದೀವಿ. ಇದು ನಮ್ಮ ಅಪ್ಪ ಹುಟ್ಟಿ ಬೆಳೆದಿದ್ದ ಊರು. ಊರಲ್ಲಿರೋ ನಮ್ಮ ಅದಕ್ಕೆ ನನ್ನ ಮಗನಿಗೂ ಹೆಂಡತಿಗೂ ದೃಷ್ಟಿ ಆಗ್ಬಾರ್ದು ಅಂದ್ಬಿಟ್ಟು ಗತ್ನೀರು ಮಾಡಿ ಗತ್ನೀರು ತೆಗೆದ್ಬಿಟ್ಟು ಮನೆ ಒಳಕ್ಕೆ ಕರ್ಕೊಂಡ್ರು. ನಾವು ರಾಮನಗರ ಹೋಗಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ರಾಮನಗರ ಕಡೆ ಬರ್ಬೇಕಾದ್ರೆ ನಾವಿಲ್ಲಿ ನೋಡಿದ್ವು. ಮೇಲ್ಕೋಟೆ ರೂಟಲ್ಲಿರೋ ದುಡ್ಡದಲ್ಲಿ ಟೀ ಚೆನ್ನಾಗಿರ್ತಂದು ಅಲ್ಲೊಂದು ಟೀ ಬ್ರೇಕ್ ಹಾಕಿ ಟೀ ಕುಡ್ಕೊಂಡು ನಾವು ರಾಮನಗರ ಕಡೆ ಬಂದು ನಮ್ಮ ಮತ್ಕೇನು ಮನೆಗೆ ಬಂದಕ್ಕೆ ಗತ್ನೀರು ಮಾಡಿ ಗತ್ನೀರೆಲ್ಲ ತೆಗೆದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಹಂಗೂಡಿಸ್ತದೆ.